अस्सलाम वालेकुम रहमतुल्लाहि वबरकातुहू। उम्मीद करता हूँ आप लोग सब खैरियत से होंगे। ಸ್ನೇಹಿತರೆ, ಎಲ್ಲರಿಗೂ ನನ್ನ ಗೌರವ. ಕೆಲವು ವರ್ಷದಿಂದ ತಿಂಗಳಿಂದ ಈ ಸ್ಕೂಲ್ ಸ್ಟೂಡೆಂಟ್ ಮತ್ತು ಕಾಲೇಜು ಸ್ಟೂಡೆಂಟ್ ಮೇಲೆ ಈ ಸ್ಕೂಲ್ ಟೀಚರ್ಸ್, HM, ಸ್ಟಾಫಿಂದ ಹುಡುಗರ ಮೇಲೆ ಅಫೆನ್ಸ್ ಪನಿಷ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅವರು. ದಯವಿಟ್ಟು ತಾವೆಲ್ಲರೂ ನಿಮ್ಮ ಹುಡುಗರಿಂದ ಸರಿಯಾಗಿ ಮಾಹಿತಿ ತಗೊಳ್ರಿ. ಈಗ ಹುಡುಗರು 7-8 ಅವರ್ಸ್ ಸ್ಕೂಲಿಗೆ ಕಾಲೇಜಿಗೆ ಅವರು ಸ್ಪೆಂಡ್ ಮಾಡ್ತಾರೆ, ಅಲ್ಲಿ ಹೋಗಿ ಓದ್ತಾರಂದರೆ ಮನೆಗೆ ಬಂದ ಮೇಲೆ ಅವರು ಮೈಂಡ್ ಹೆಂಗಿರ್ತದೆ ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ಅವರಿಗೆ ಅಲ್ಲಿ ಯಾವ ಥರದ್ದು ಅವರಿಗೆ ಪನಿಷ್ಮೆಂಟ್ ಕೊಟ್ಟಾರ ಅವ್ರಿಗೆ ಕೇಳ್ಕೋಬೇಕು ರೀ. ನಮ್ಮ ಹತ್ರ 5 ನಿಮಿಷ ಇರೋಂಗಿಲ್ಲ ನಮ್ಮ ಹುಡುಗರಿಗೆ ಮಾತಾಡೋಕ್ಕೆ, ಏನಪ್ಪ ಅವ್ರಿಗೆ ಏನಾಗಿದೆ ಏನಿಲ್ಲ ಅಂತ. ಬರೀ ಏನಪ್ಪ ಸ್ಕೂಲಿಗೆ ನಾವು ಕಳಿಸ್ಬೇಕು ಅವ್ರಿಗೆ. ಫಸ್ಟ್ ಅವ್ರದ್ದು ಹೆಲ್ತು ನಾವು ನೋಡ್ಕೋಬೇಕು. ನಾಳೆ ಯಾವ ಥರದ್ದು ಇನ್ಸಿಡೆಂಟು, ಮೇಜರ್ ಇನ್ಸಿಡೆಂಟ್ ಆಗೋ ಮುಂಚೆ ನಾವು ಸ್ವಲ್ಪ ಎಚ್ಚರಿಗಿರಬೇಕು ರೀ. ಈಗ ಹುಡುಗರ ಮೇಲೆ ಟಾರ್ಚರ್, ಹ್ಯುಮಿಲೇಷನ್, ಟಾರ್ಗೆಟ್ ಇಂಥವೆಲ್ಲ ಮಾಡೋದು ಅಫೆನ್ಸ್. ಅದು ಯಾರಿಗೆ ಅಧಿಕಾರ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ ಇದಕ್ಕೆ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ. ಈ ಹುಡುಗರು ಸ್ಕೂಲ್ ಓದ್ತಾರ ಮತ್ತು ಪೇರೆಂಟ್ಸಿಗೆ ಅವ್ರ ಬಗ್ಗೆ ಯಾವ ಥರದ್ದು ಇಂಟಿಮೇಷನ್ಸ್ ಇಲ್ಲ. ನಮ್ಮ ಹುಡುಗರು ಎಲ್ಲಿ ಓದ್ತಿದ್ದಾರೆ, ಏನು ಮಾಡ್ತಿದ್ದಾರೆ. ಈಗ ಕೆಲವು ಹುಡುಗರು ನಮ್ಮ ಮುಂದೆ ಓದ್ತಿದ್ದಾರೆ ನೋಡಿರಿ. ಈ ದಯವಿಟ್ಟು ಇವರಿಗೆ ಏನೋ ಬಂದರೆ ಅಟ್ಲೀಸ್ಟ್ ಇವರು ಹೆಲ್ತ್ ಬಗ್ಗೆ ಮತ್ತು ಇವರು ಯಾವ ಸ್ಕೂಲ್ ಓದ್ತಾರೆ, ಕಾಲೇಜ್ ಒಳಗೆ ಅವರಿಗೆ ಯಾವ ಥರ ಪನಿಷ್ಮೆಂಟ್ ಕೊಡ್ತಿದ್ದಾರೆ ಅವ್ರ ಬಗ್ಗೆ ನಾವು ಹೋಗಿ 1098ಗೆ ತಕ್ಷಣ ನಾವು ಕಂಪ್ಲೇಂಟ್ ಮಾಡಬೇಕು. ಅದರಿಂದ ನಮ್ಮ ಹುಡುಗರಿಗೆ ಸೇಫ್ಟಿ ಮತ್ತು ಅವ್ರ ಜೀವಕ್ಕೆ ಸೇಫ್ಟಿ ಇರ್ತದೆ. ಇಂಥ ಎಲ್ಲ ಮಾಹಿತಿ ನಾನು ನಿಮಗೆ ಸರಿಯಾದ ಟೈಮಿಗೆ ಕೊಡ್ತೀನಿ. ದಯವಿಟ್ಟು ನೀವೆಲ್ಲರದ್ದು ಸಹಕಾರ ಬೇಕು. ಎಲ್ಲರೂ ಹುಡುಗರು ಕೇರಬೇಕು. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಎಲ್ಲರಿಗೂ ನನ್ನ ಗೌರವ. ಇವತ್ತು ನಾವು ಕೆಲವು ಹುಡುಗರು ಬಂದೀವಿ. ಅವ್ರಿಗೆಲ್ಲ ಅದ್ರ ಮೇಲೆ ಇಂಟಿಮೇಷನ್ ಕೊಟ್ಟಿವಿ. ಯಾವ ಥರ ಅದ್ರ ತೊಂದರೆ ಆಗಬಾರ್ದು. ಆದರೂ ಕೂಡ 1098ಗೆ ಫೋನ್ ಮಾಡ್ಬೋದು. ದಯವಿಟ್ಟು ನೀವು ತಾವು ಕೂಡ ಸ್ವಲ್ಪ ಮಾತಾಡ್ಕೊಟ್ರಿ. ಏನು ನಿಮ್ಮ ಹೆಸರು? ಎಲ್ಲರೂ ಕರೆಕ್ಟ್ ಟೈಮಿಗೆ ಸ್ಕೂಲ್ ಓದ್ತೀರಿ ನೀವು? ಬೇಸಲ್ಲಿ ಓದ್ತೀರಿ ಅಲ್ಲಿ? ಹಾಂ, ದಬಾಸಿ ಹೇಳ್ರಿ. ಜೈ ಹಿಂದ್, ಜೈ ಕರ್ನಾಟಕ. ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್.